ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ರಾವ್ಗೂ ಮನೆಗೆ ಬಂದಿದ್ರೆ ಅತ್ತ ಕಡೆ ಕಿಟ್ಟಿ ಬದುಕಿ ವಾಪಸ್ ಮಾನ್ಯತಾ ಗ್ರಾಚಾರ ಬಿಡಿಸೋಕೆ ಎಂಟ್ರಿ ಕೊಡ್ತಿದ್ದಾರೆ. ಏನಿದು ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘು ಮತ್ತು ಝಾನ್ಸಿ ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡ್ತಿದ್ದಾರೆ. ನಿಜವಾಗ್ಲೂ ರಾಘುಗೆ ಝಾನ್ಸಿ ಮೇಲೆ ಮನಸ್ಸಾಗಿದೆ ಅನ್ನೋಕ್ಕಂತ ಝಾನ್ಸನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಇಲ್ಲಿ ಮನೆಯವರ ವಿರುದ್ಧ ನಿಂತು ಝಾನ್ಸಿ ಪರವಾಗಿ ಹೋರಾಟ ಮಾಡೋದು ರಾಘುಗೆ ಕಷ್ಟ ಆಗಿದೆ. ಮನೆಯವ್ರ ಪರವಾಗಿ ನಿಂತು ಝಾನ್ಸಿಗೆ ರಾಘು ಕೂಡ ಮೋಸ ಮಾಡ್ತಿದ್ದಾರೆ. ಆದ್ರೆ ತುಂಬಾ ಪ್ರೀತಿ ಮಾಡು ಝಾನ್ಸಿ ರಾಘುವನ್ನ ತುಂಬಾ ಚಂದ ಅರ್ಥ ಮಾಡ್ಕೋತಾಳೆ. ಅದೇ ಕಾರಣಕ್ಕೋಸ್ಕರ ರಾಘು ಏನೇ ಮಾಡಿದ್ರು ಅದನ್ನ ಸಹಿಸ್ಕೋತಾಳೆ, ಕ್ಷಮಿಸ್ಕೋತಾಳೆ. ಇದು ಎಲ್ಲದರ ನಡುವೆ ಆ ಒಂದು ಸೈಕಲ್ ಟಾಸ್ಕ್ ಬರುತ್ತೆ. ಆ ಒಂದು ಸೈಕಲ್ ಟಾಸ್ಕ್ ಅಲ್ಲಿ ಖಂಡಿತವಾಗ್ಲೂ ಝಾನ್ಸಿ ಗೆದ್ರೆ ಗೆಲುವು ಅಂತಾನೆ ನಿಶ್ಚಯ ಮಾಡಲಾಗಿರುತ್ತೆ. ಮೊದಲಿನ ನಿರ್ಧಾರವನ್ನ ಹೇಳಿರ್ತಾರೆ ದೊಡ್ಡ ಮಾವ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಝಾನ್ಸಿ ಸೈಕಲ್ ರೇಸ್ ಅಲ್ಲಿ ಗೆಲ್ಬೇಕಾಗಿದೆ. ಬಟ್ ಏನ್ ಮಾಡುದು, ಇಲ್ಲಿ ಝಾನ್ಸಿಗೆ ಸೈಕಲ್ ಓಡಿಸೋಕ್ ಬರೋದಿಲ್ವೇ? ಆದ್ರೆ ರಾಘು ಮಾತ್ರ ಬಿಡದೆ ಇಲ್ಲಿ ಝಾನ್ಸಿಗೆ ಸೈಕಲ್ ಅನ್ನ ಕಲಿಸ್ತಾರೆ. ಕೊನೆಗೂ ಅನಿತಾ ವಿರುದ್ಧವಾಗಿ ನಿಂತು ಝಾನ್ಸಿ ಕೂಡ ಸೈಕಲ್ ರೇಸ್ ನಲ್ಲಿ ಪಾಲ್ಗೊಳ್ತಿದ್ದಾಳೆ. ಆದ್ರೆ ಝಾನ್ಸಿ ಸೈಕಲ್ ರೇಸ್ ಅಲ್ಲಿ ಪಾಲ್ಗೊಂಡ್ರು ಝಾನ್ಸಿ ಗೆಲ್ಲಬಾರ್ದು ಅಂತ ಸಾಕಷ್ಟು ರೀತಿಯಲ್ಲಿ ಪ್ಲಾನ್ ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಅನಿತಾ ಮತ್ತೆ ಝಾನ್ಸಿ ಹೊರಟ ಮೇಲೆ ಅಲ್ಲಿ ಝಾನ್ಸಿ ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು ಅನ್ನೋ ಕಾರಣಕ್ಕೆ ರೌಡಿಗಳನ್ನ ಬಿಟ್ಟಿದ್ದಾರೆ ದೊಡ್ಡ ಮಾವ. ಜೊತೆಗೆ ಅಲ್ಲಿ ಒಂದಷ್ಟು ಅಡೆತಡೆಗಳು ಕೂಡ ಇದೆ. ಇಲ್ಲಿ ಅನಿತಾ ಹೋದ ನಂತರ ಒಂದು ತಂತಿ ಹಾಕ್ತಾರೆ. ಆ ತಂತಿಗೆ ಝಾನ್ಸಿ ಸಿಕ್ಕಾಕೊಂಡು ಬೀಳ್ಬೇಕು ಅನ್ನೋದು ದೊಡ್ಡ ಮಾವನ ಪ್ಲಾನ್ ಆಗಿರುತ್ತೆ. ಅವರ ಪ್ಲಾನ್ ಪ್ರಕಾರ ಅಲ್ಲಿರ್ತಕ್ಕಂಥ ರೌಡಿಗಳು ಕೂಡ ಅದೇ ಕೆಲಸ ಮಾಡ್ತಾರೆ. ಇನ್ನೇನು ಅಲ್ಲಿ ಬೀಳ್ಬೇಕು ಅನ್ನೋಷ್ಟರಲ್ಲಿ ಚಾರಿ ಎಂಟ್ರಿ ಕೊಡ್ತಾರೆ. ಬಿಕಾಸ್ ಆಲ್ರೆಡಿ ರಾಘು ಮುಖಾಂತರ ಅವ್ರಿಗೆ ವಿಷಯ ಗೊತ್ತಾಗಿದೆ. ತಾನು ಮದುವೆ ಮಾಡಿಸಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಮುರಿಯೋಕೆ ಅವಕಾಶ ಮಾಡಿಕೊಡುವುದಿಲ್ಲ ನಾನು. ಖಂಡಿತವಾಗ್ಲೂ ಮನಸ್ಸುಗಳು ಒಂದಾಗಿದೆ ಅಂದಮೇಲೆ ಖಂಡಿತವಾಗ್ಲೂ ಅವರು 100 ಕಾಲ ಚೆನ್ನಾಗಿರ್ಬೇಕು ಅಂತ ಹೇಳಿ ಚಾರಿ ಇಬ್ರು ಕೂಡ ರಾಘು ಮತ್ತೆ ಝಾನ್ಸಿನ ಬಂದ್ ಮಾಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ಈ ಕಡೆ ಝಾನ್ಸಿನ ಸೈಕಲ್ ರೇಸ್ ನಲ್ಲಿ ಗೆಲ್ಸೋಕೆ ಕೂಡ ಬಂದಿದ್ದಾರೆ. ಇಲ್ಲಿ ಝಾನ್ಸಿ ಇನ್ನೇನು ತಂತಿಗೆ ಸಿಕ್ಕಾಕೋಬೇಕು ಅನ್ನುವಷ್ಟರಲ್ಲಿ ಛತ್ರಿಯನ್ನ ಅಲ್ಲಿಗೆ ಎಸೆತಿದ್ದಾಗೆ ಅಲ್ಲಿ ಏನೋ ಇದೆ ಅಂತ ಗೊತ್ತಾಗ್ತಿದ್ದಾಗೆ ಆ ಕಡೆ ಕೆಳಗಡೆಯಿಂದ ಸರ್ಕೊಂಡು ಝಾನ್ಸಿ ಅದರಿಂದ ಪಾಸ್ ಆಗಿ ಸೇಫ್ ಆಗ್ತಾಳೆ. ನಂತರ ರಾಘು ಮತ್ತೆ ಅವ್ರ ತಂಗಿ ತರುಣ್ ಎಲ್ಲರೂ ಕೂಡ ಆ ಕಡೆ ಏನಾಗ್ಬಿಡುತ್ತೋ, ನಮ್ಮ ಮನೆಯವ್ರು ಏನು ಮಾಡಿ ಝಾನ್ಸಿ ಮೇಡಮ್ನ ಅಲ್ಲಿ ಸೋಲಿಸ್ತಾರೋ ಅಂತ ಗಾಬರಿ ಆಗಿದ್ದಾರೆ. ಆದರೆ ಈ ಒಂದು ರೇಸಲ್ಲಿ ಖಂಡಿತವಾಗ್ಲೂ ಝಾನ್ಸಿ ಮೇಡಮ್ ಗೆಲ್ಲಬೇಕು, ಇಲ್ಲ ಅಂದರೆ ಖಂಡಿತ ನಾನು ಅವ್ರನ್ನ ಕಳ್ಕೊಬೇಕಾಗತ್ತೆ. ನಾನು ಅವ್ರ ಪರವಾಗಿ ನಿಂತು ಧೈರ್ಯವಾಗಿ ಮಾತಾಡಬೇಕು ಅಂದರೆ ಖಂಡಿತ ಈ ಒಂದು ರೇಸಲ್ಲಿ ಝಾನ್ಸಿ ಮೇಡಮ್ ಗೆಲ್ಲೇಬೇಕು ಅಂತ ಹೇಳಿ ರಾಘು ಹೇಳ್ತಿದ್ದಾರೆ, ದೇವ್ರ ಹತ್ರ ಕೇಳ್ಕೊತಿದ್ದಾರೆ. ಖಂಡಿತ ಝಾನ್ಸಿ ಮೇಡಮ್ ಗೆಲ್ತಾರೆ ಅಂತ ಹೇಳಿ ತರುಣ್ ಕೂಡ ಹೇಳ್ತಾರೆ. ಬಟ್ ಇಲ್ಲಿ ನಿಜವಾಗ್ಲೂ ಕುತಂತ್ರವನ್ನೇ ಮಾಡ್ತಿದ್ದಾರೆ. ಯಾವಾಗ ಝಾನ್ಸಿ ಆ ಒಂದು ತಂತಿಯಿಂದ ಎಸ್ಕೇಪ್ ಆದ್ಲು ಅಂತ ಗೊತ್ತಾಯ್ತು, ಅದಾದ ನಂತರ ಮತ್ತೊಂದು ಬಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅಲ್ಲಿ ದೊಡ್ಡ ಬಾವ. ಅದರ ಪ್ರಕಾರವಾಗಿ ಝಾನ್ಸಿ ಮೇಲೆ ಆ ಒಂದು ತುರ್ಕೆಯ ಒಂದು ಪುಡಿಯನ್ನ ಎಸೆಯುವಂತ ಪ್ಲಾನ್ ಆಗಿರುತ್ತೆ. ಅತ್ತ ಕಡೆ ಅನಿತಾ ಪಾಸ್ ಆಗ್ತಿದ್ದಾಗನೆ ಮತ್ತೆ ಇಲ್ಲಿ ಝಾನ್ಸಿ ಮೇಲೆ ತುರ್ಕೆ ಸೊಪ್ಪನ್ನ ಎಸೆತಾರೆ. ಬಟ್ ಅಷ್ಟರಲ್ಲಿ ಚಾರು ಮತ್ತೆ ಚಾರಿ ಅಲ್ಲಿಗೆ ಬಂದಿದ್ದೆ ಆ ಒಂದು ಛತ್ರಿಯನ್ನ ತಡೆ ಹಿಡಿಯೋದ್ರ ಮುಖಾಂತರ ಆ ಒಂದು ತುರ್ಕಿಯ ಪುಡಿ ಪೌಡರ್ ಝಾನ್ಸಿ ಮೇಲೆ ಹೋಗದಿರೋ ಹಾಗೆ ಮಾಡ್ತಾರೆ. ಅದರಿಂದ ಕೂಡ ಝಾನ್ಸಿ ಸೇಫ್ ಆಗ್ತಾಳೆ. ಇದೆಲ್ಲದರ ನಡುವೆ ಆ ಕಡೆ ಮಾನ್ಯತಾ ಕೂಡ ಚಾರುಗೆ ಕಾಲ್ ಮಾಡ್ತಾರೆ. ಏನಿದು ಬೇಬಿ, ಎಲ್ಲಿದ್ಯಾ ನೀನು? ನಿಜವಾಗ್ಲೂ ವಿವೇಕ್ ನಿನ್ನನ್ನು ಇಷ್ಟು ಮಿಸ್ ಮಾಡ್ಕೊತಿದ್ದಾನೆ, ಯಾಕಷ್ಟು ಅವನಿಗೆ ಕಾಟ ಕೊಡ್ತಿದ್ಯಾ, ಯಾಕೆ ಮಾತಾಡಿಸ್ತಿಲ್ಲ ಅಂತ. ಇದೆಲ್ಲ ಕಾಮನ್ ಅಲ್ವಾ? ನಿಜವಾಗ್ಲೂ ಈ ರೀತಿ ಆಗೋದ್ರಿಂದ ಅಲ್ವಾ ಪ್ರೀತಿ ಎಲ್ಲ ಜಾಸ್ತಿ ಆಗೋದು. ಜಗಳ ಎಲ್ಲಿರುತ್ತೋ ಅಲ್ಲಿ ಪ್ರೀತಿ ಕೂಡ ಜಾಸ್ತಿ ಇರುತ್ತಲ್ವಾ? ನಾನು ರಾಮಾಚಾರಿನ ಪ್ರೀತಿ ಮಾಡೋಕೆ ಶುರು ಮಾಡಿದ್ದೆ ಜಗಳ ಆದ ನಂತರ ಅಲ್ವಾ, ನಾವು ಎಷ್ಟು ಜಗಳ ಆಡ್ತಿದ್ವಿ ಮೊದಲು. ಅದೇ ರೀತಿಯಾಗಿ ನಾನು ಕೂಡ ವಿವೇಕ್ ಜೊತೆ ಇದ್ದೀನಿ ಅಂತ ಹೇಳಿ ಚಾರು ಹೇಳಿದಾಗ, ಹೌದಾ ಮೊದಲು ಅವನ ಜೊತೆ ಮಾತಾಡಮ್ಮ ಅಂತ ಹೇಳಿ ಮಾನ್ಯತಾ ಹೇಳ್ತಾರೆ. ನಿಜವಾಗ್ಲೂ ಮಾನ್ಯತಾ ದೊಡ್ಡ ಕೆಡ್ಡಾಗೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಆ ಕಡೆ ವಿವೇಕ್ ಅಂದು ಚಾರು ಅಂತ ಹೇಳಿ ಹುಚ್ಚನ್ ತರ ಆಗ್ಬಿಟ್ಟಿದ್ದಾರೆ. ಎತ್ತು ಕಡೆ ಕೊನೆಗೂ ಇಲ್ಲಿ ಝಾನ್ಸಿಗೆ ಮತ್ತೊಂದು ಸಂಕಟ ಎದುರಾಗುತ್ತೆ. ಕೊಂಬೆನೆ ಅವಳ ಮೇಲೆ ಬೀಳೋ ಹಾಗೆ ಮಾಡಿರ್ತಾರೆ ಅಲ್ಲಿ ದೊಡ್ಡ ಮಾವ. ಹಾಗಾಗಿ ಅದರಿಂದನೂ ಕೂಡ ಇಲ್ಲಿ ರಾಘು ಹೆಂಡತಿ ಝಾನ್ಸಿಯನ್ನ ಚಾರು ಮತ್ತೆ ರಾಮಾಚಾರಿ ಇಬ್ರು ಕೂಡ ಬಚಾವ್ ಮಾಡ್ತಾರೆ. ಅದರಲ್ಲಿ ಅನಿತಾ ಸಿಕ್ಕಾಕೋತಾಳೆ. ಅನಿತಾ ಸಿಕ್ಬಿದ್ದು ರೇಸಲ್ಲಿ ಹಿಂದೆ ಉಳಿಬಾರ್ದು ಅನ್ನೋ ಕಾರಣಕ್ಕೆ ಝಾನ್ಸಿನೇ ಹೆಲ್ಪ್ ಮಾಡ್ತಾಳೆ. ಬಿಕಾಸ್ ಒಂದು ಫೈಟ್ ಇರಬೇಕು, ಒಂದು ಟ್ರೂ ಫೈಟ್ ಇದ್ದು ಅದರಲ್ಲಿ ನಾನು ಗೆಲ್ಲಬೇಕು ಅಂತ. ಬಟ್ ಅನಿತಾ ಆ ರೀತಿ ಯೋಚನೆ ಮಾಡೋದೆಲ್ಲ, ಗಾಡಿ ಟೈರ್ನ ಪಂಚರ್ ಮಾಡಿ ಹೋಗ್ತಾಳೆ. ಕೊನೆಗೂ ಇಲ್ಲಿ ರಾಮಾಚಾರಿನೇ ಸೈಕಲ್ ಟೈರ್ನ ರೆಡಿ ಮಾಡಿಸ್ತಾರೆ. ಕೊನೆಗೂ ಅನಿತಾ ಮತ್ತೆ ಝಾನ್ಸಿ ಇಬ್ರು ಕೂಡ ಗುರಿ ಮಾಡ್ತಾರೆ, ಫ್ಲಾಗ್ ತಗೋತಾರೆ. ಫ್ಲಾಗ್ ಎತ್ಕೋಬೇಕಾದ್ರು ಕೂಡ ಮತ್ತೊಂದು ಚಾಲೆಂಜ್ ಕೂಡ ಇರುತ್ತೆ ಝಾನ್ಸಿಗೆ. ಅಲ್ಲಿರುತ್ತೆ. ಹಲ್ಲಿ ಕಂಡ್ರೆ ಭಯ ಪಡೋದ್ರಿಂದ ಝಾನ್ಸಿ ಹೇಗೋ ಧೈರ್ಯ ಮಾಡಿ ಹೆದರ್ಕೊಂಡು ಆದ್ರೂ ಕೂಡ ಧೈರ್ಯ ತಂದ್ಕೊಂಡು ಕೊನೆಗೂ ಆ ಫ್ಲಾಗ್ ಅನ್ನ ತಗೋತಾಳೆ. ಕೊನೆಗೂ ಇಲ್ಲಿ ಅನಿತಾ ಮತ್ತೆ ಝಾನ್ಸಿ ಇಬ್ರು ಕೂಡ ಕೊನೆಗೂ ಆ ಒಂದು ರೇಸ್ ಅಲ್ಲಿ ಮನೆ ತನಕ ಬಂದಿದ್ದೆ ಯಾರು ಮುಟ್ತಾರೆ ಅನ್ನೋ ಟೈಮ್ಗೆ ಕೊನೆಗೂ ಝಾನ್ಸಿಯನ್ನೇ ಮೊದಲು ಗುರಿ ಮುಟ್ಟಿದ್ದು ಕೂಡ ಆಯ್ತು. ಇದರಿಂದಾಗಿ ಝಾನ್ಸಿ ಗೆಲುವನ್ನ ಸಾಧಿಸಿದ್ದೆ. ರಾಘುಗೆ ತುಂಬಾನೇ ಖುಷಿ ಆಗ್ತದೆ.
ಆಗ್ತದೆ. ತನ್ನ ಒಂದು ಖುಷಿಯನ್ನು ತನ್ನ ಕನಸಿನಲ್ಲೇ ಅನುಭವಿಸ್ತಿದ್ದಾನೆ ಇಲ್ಲಿ ರಾಘು. ಆದರೆ ಇಲ್ಲಿ ರಾಘುಗೆ ತನ್ನ ಖುಷಿಯನ್ನು ವ್ಯಕ್ತಪಡಿಸೋಕೆ ಆಗ್ತಿಲ್ವಲ್ಲ, ಜೊತೆಗೆ ಝಾನ್ಸಿ ಮೇಡಮ್ ಗೆದ್ರಲ್ಲ ಅನ್ನೋ ಒಂದು ಖುಷಿಯಲ್ಲಿ ಆನಂದ ಬಾಷ್ಪ ಬರ್ತಿದ್ರೆ ಅದನ್ನ ಅನಿತಾ ತನಗೋಸ್ಕರ ಕಣ್ಣೀರು ಹಾಕ್ತಿದ್ದಾರೆ. ಗೆಲ್ಲಿಲ್ಲ ಅಂತ ಅನ್ಕೊಂಡಿದ್ದ ರಾಘು ಅವ್ರಿಗೆ ಏನು ಯೋಚನೆ ಮಾಡಬೇಡಿ, ಖಂಡಿತ ಎಲೆಕ್ಷನ್ ಅಲ್ಲಿ ನಾನೇ ಗೆಲ್ತೀನಿ ಅಂತ ಕೂಡ ಹೇಳ್ತಾಳೆ. ಆದ್ರೆ ಇಲ್ಲಿ ರಾಘು ಕಣ್ಣೀರು ಹಾಕ್ತಿರೋದು ಝಾನ್ಸಿ ಗೆದ್ದಿದ್ರಿಂದ. ಬಟ್ ಝಾನ್ಸಿ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ತದನಂತರ ಇಲ್ಲಿ ರಾಘುಗೆ ತುಂಬಾ ಯೋಚನೆ ಆಗ್ಬಿಟ್ಟಿದೆ. ಈ ಒಂದು ಟಾಸ್ಕ್ ಅಲ್ಲಿ ಏನೋ ಝಾನ್ಸಿ ಮೇಡಮ್ ಗೆದ್ಬಿಟ್ರು, ಆದ್ರೆ ಖಂಡಿತವಾಗ್ಲೂ ಎಲೆಕ್ಷನ್ ಅಲ್ಲಿ ಖಂಡಿತ ಝಾನ್ಸಿ ಮೇಡಮ್ನ ಈ ಮನೆಯವ್ರು ಯಾರು ಕೂಡ ಗೆಲ್ಸೋದಿಲ್ಲ. ಖಂಡಿತ ನನ್ನ ಪ್ರೀತಿಯ ಒಂದು ಹೃದಯ ಈ ಮನೆಯಿಂದ ಹೊರಟೋಗುತ್ತೆ, ಖಂಡಿತ ನನ್ನ ಪ್ರೀತಿಯನ್ನ ನಾನು ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ ರಾಘುಗೆ ತುಂಬಾ ಅಂದ್ರೆ ತುಂಬಾ ವಿಚಾರ ಆಗ್ತದೆ. ಇದು ಎಲ್ಲದರ ನಡುವೆ ಆತ ಕಡೆ ಏನಪ್ಪ ನನ್ನ ಪ್ಲಾನ್ ಫ್ಲಾಪ್ ಆಗೋಯ್ತಲ್ಲ ಅಂತ ಅನ್ಕೋತಿದ್ರೆ ಅವರ ಹೆಂಡತಿ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಪ್ಲಾನ್ ಹೇಳಿರ್ತಾರೆ, ಹೇಳೋಕೆ ಟ್ರೈ ಮಾಡಿರ್ತಾರೆ. ಬಟ್ ದೊಡ್ಡ ಮಾವ ಅದನ್ನು ಕೇಳಿಸ್ಕೊಂಡಿರುವುದಿಲ್ಲ. ಬಟ್ ಯಾವಾಗ ಇದರಲ್ಲಿ ಸೋತು ತಲೆ ತಗ್ಸಿ ನಿಂತ್ಕೊಂಡ್ರು ಆಗ ಅವರ ಹೆಂಡತಿ ಜುಟಾಪಟಿ ಜೋರಾಗತ್ತೆ. ಏನ್ರಿ ನಾನು ಆಗಿಂದ ಹೇಳೋಕೆ ಬಂದೆ, ರೌಡಿಗಳನ್ನ ಬಿಟ್ಟು ಇಷ್ಟೆಲ್ಲ ಮಾಡಬೇಕಿತ್ತ ಝಾನ್ಸಿನ ತಡೆಯೋದಕ್ಕೆ. ಒಂದಷ್ಟು ಮೊಳೆಗಳು ಹಾಕಿದ್ರೆ ಝಾನ್ಸಿ ಆ ಸೈಕಲ್ ಪಂಚರ್ ಆಗಿ ಕೆಳಗಡೆ ಬೀಳ್ತಿರ್ಲಿಲ್ವ, ಜೊತೆಗೆ ಏಟ್ ಆಗ್ತಿರ್ಲಿಲ್ವ. ಎಲ್ಲಿ ಝಾನ್ಸಿ ರೇಸಲ್ಲಿ ಬರ್ತಾ ಇದ್ಲು, ರೇಸಲ್ಲಿ ಗೆಲ್ತಿದ್ಲು. ಅದಕ್ಕೋಸ್ಕರ ರೌಡಿಗಳು ಬಿಡೋದೇನು, ಕೊಂಬೆ ಹಾಕೋದೇನು, ಪೌಡ್ರ್ ಹಾಕೋದೇನು, ಇದಕ್ಕೆಲ್ಲ ಬೇಕಿತ್ತಾ ಅಂತ ಹೇಳಿ ಗಂಡಂಗೆ ಕ್ಲಾಸ್ ತಗೋತಾರೆ. ಅಯ್ಯೋ ನಾನು ಎಂಥ ದಡ್ಡ, ನಿನ್ನ ಮಾತು ಕೇಳಬೇಕಿತ್ತಲ್ಲ, ನನ್ನ ತಲೆಗಿದ್ದು ಯಾವುದು ಬರಲೇ ಇಲ್ವಲ್ಲ ಅಂತ ದೊಡ್ಡ ಮಾವ ಯೋಚನೆ ಮಾಡ್ತಾರೆ. ಈ ವಿಷಯ ಯಾವುದೇ ಕಾರಣಕ್ಕೂ ಅನಿತಂಗೆ ಹೇಳ್ಬೇಡ, ಅವಳಿಂದ ಇನ್ನೂ ಕೂಡ ದುಡ್ಡು ಬರಬೇಕಾಗಿದೆ, ದುಡ್ಡು ಸೆಟಲ್ ಮಾಡಬೇಕಾಗಿದೆ ರೌಡಿಗಳಿಗೆ ಅಂತ ಹೇಳ್ತಾರೆ. ಕೊನೆಗೂ ಇಲ್ಲಿ ಎಲ್ಲರೂ ಕೂಡ ಮೀಟಿಂಗ್ ಸೇರ್ಕೋತಾರೆ. ಈ ಒಂದು ಟಾಸ್ಕ್ ಅಲ್ಲಿ ಅನಿತಾ ಸೋತ್ರೆ ಏನಂತ ಎಲ್ಲ ಟಾಸ್ಕ್ ಅಲ್ಲಿ ಅವಳೇ ಗೆದ್ದಿರೋದು. ಜೊತೆಗೆ ನಾಳೆ ವೋಟಿಂಗ್ ಇದೆ, ವೋಟಿಂಗ್ ಅಲ್ಲಿ ಖಂಡಿತ ಎಲ್ಲರೂ ಓಟ್ ಕೂಡ ನಮ್ಮ ಅನಿತಾಗೆ ಬೀಳುತ್ತೆ. ಅನಿತಾಗೆ ಬೀಳದೆ ಇನ್ಯಾರಿಗೆ ಬೀಳುತ್ತಾ, ಆದ್ರೆ ಒಂದು ಓಟ್ ಬೀಳೋದಿಲ್ವೇನೋ ಅದು ಸಂಗೀತದ ಮಾತ್ರ. ಸಂಗೀತ ಓಟ್ ಮಾತ್ರ ಚಾನ್ಸಿಗೆ ಬೀಳುತ್ತೆ ಹೊರತು ಖಂಡಿತ ರಾಘು ನಮಗೋಸ್ಕರನಾದ್ರೂ ನಮ್ಮ ಕಡೆನೆ ಓಟ್ ಹಾಕ್ತಾನೆ ಅನ್ನೋ ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಬಟ್ ಇದು ಎಷ್ಟೊತ್ತು ಅಂತ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿಗೆ ರಾಮಾಚಾರಿ ಮತ್ತೆ ಚಾರು ಬರ್ತಿದ್ದಾರೆ. ರಾಮಾಚಾರಿ ಚಾರು ಬರ್ತಿರೋದು ರಾಘು ಮತ್ತೆ ಝಾನ್ಸಿನ ಬಂದ್ ಮಾಡೋದಕ್ಕೆ, ಝಾನ್ಸಿಯನ್ನ ಆ ಒಂದು ಎಲೆಕ್ಷನ್ ಅಲ್ಲಿ ಗೆಲ್ಸೋದಕ್ಕೆ. ಈ ಕಡೆ ದೊಡ್ಡಮಾವ ಕೂಡ ರಾಮಾಚಾರಿ ಮತ್ತೆ ಚಾರುಗೆನೆ ಆ ಒಂದು ಎಲೆಕ್ಷನ್ ಅಲ್ಲಿ ಜಡ್ಜ್ಮೆಂಟ್ ತಗೊಳ್ತಕ್ಕಂಥ ನಿರ್ಧಾರವನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಅವರೇ ಜಡ್ಜ್ ಅಂತ ಕೂಡ ಹೇಳಿದ್ದಾರೆ. ಕೊನೆಗೂ ಇಲ್ಲಿ ರಾಘು ಮತ್ತೆ ಝಾನ್ಸಿಯನ್ನ ಒಂದ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ರಾಮಾಚಾರಿ ಮತ್ತೆ ಚಾರುಗೆ. ಅದೇ ಅವಕಾಶವನ್ನ ಯೂಸ್ ಮಾಡ್ಕೊಂಡಂತ ಅವರು ಎಲ್ಲರನ್ನ ಕೂಡ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ, ಎಲ್ಲರ ಮನಸ್ಸನ್ನ ಕೂಡ ಬದಲಾಯಿಸ್ತಿದ್ದಾರೆ. ಕೊನೆಗೂ ವೋಟಿಂಗ್ ಆಗ್ತದೆ. ಒಂದು ವೋಟಿಂಗ್ ಅಲ್ಲಿ ರಿಸಲ್ಟ್ಸ್ ಕೂಡ ಔಟ್ ಆಗ್ತದೆ. ಆ ಒಂದು ರಿಸಲ್ಟ್ಸ್ ತುಂಬಾನೇ ಕುತೂಹಲಕಾರಿಯಾಗಿದೆ. ಅದು ರಾಘು ಝಾನ್ಸಿನ ಒಂದ್ ಮಾಡ್ತಕ್ಕಂಥ ಆ ಒಂದು ಕುತೂಹಲ ಘಟ್ಟಕ್ಕೆ ನಿಜವಾಗ್ಲೂ ರಾಮಾಚಾರಿ ಚಾರು ತಂದು ನಿಲ್ಲಿಸಿದ್ದಾರೆ. ಕೊನೆಗೂ ಆ ಒಂದು ವೋಟಿಂಗ್ ನಲ್ಲಿ ಝಾನ್ಸಿಗೆ ಗೆಲುವು ಸಿಗ್ತದೆ, ಅನಿತಾಗೆ ಸೋಲಾಗ್ತದೆ. ಬಿಕಾಸ್ ಅನಿತಾಗೆ ಯಾರಿಂದ ಕೂಡ ಓಟ್ ಬೀಳ್ತಾ ಇಲ್ಲ. ನಿಜವಾಗ್ಲೂ ಅದು ಅಚ್ಚರಿ ತರಿಸುತ್ತೆ, ಹೇಗೆ ರಾಮಾಚಾರಿ ಚಾರು ಈ ರೀತಿ ಮಾಡಿದ್ರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದು ಎಲ್ಲದರ ಜೊತೆಗೆ ಆ ಕಡೆ ಮಾನ್ಯತಾ ಗ್ರಹಚಾರ ಕೆಟ್ಟಿದೆ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ರಾಮಾಚಾರಿ ಚಾರು ರಾಘು ಮತ್ತೆ ಝಾನ್ಸಿನ ಬಂದ್ ಮಾಡೋಕ್ ಬಂದ್ರೆ ಆ ಕಡೆ ಮಾನ್ಯತಾ ಗ್ರಹಚಾರ ಬಿಡಿಸೋಕೆ ಮತ್ತೆ ಬದುಕಿ ಕಿಟ್ಟಿ ವಾಪಸ್ ಬಂದ್ರು ಅಚ್ಚರಿ ಇಲ್ಲ. ವಾಪಸ್ ಬರೋದ್ರ ಮುಖಾಂತರ ಇಲ್ಲಿ ಖಂಡಿತವಾಗ್ಲೂ ಮಾನ್ಯತಾ ಗ್ರಹಚಾರ ಕೂಡ ಕಡೆತ್ತಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ.